ಹೆಲೋ ಎವ್ರಿಬಡಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಮೇಲಿಂದ ನಾ ಕನ್ನಡ ಒಳಗೆ ವಿಡಿಯೋ ಮಾಡ್ತೀನಿ ರೀ. ಆಮೇಲೆ ಐ ಹೋಪ್ ಎಲ್ಲರೂ ಆರಾಮದಿರಿ. ಇವತ್ತಿನ ವಿಡಿಯೋ ಒಳಗೆ ವಿಲ್ ಬಿ ಟಾಕಿಂಗ್ ಅಬೌಟ್ ಕಾಸ್ಟ್ ಆಫ್ ಲಿವಿಂಗ್ ಇನ್ ಆಸ್ಟ್ರೇಲಿಯಾ. ಭಾಳ ಮಂದಿ ಇದ್ರ ಬಗ್ಗೆ ಕೇಳ್ತಿರ್ತಾರೆ ನನಗೆ, ಇದಕ್ಕೆ ಎಷ್ಟಾಗ್ತದೆ, ಖರ್ಚು ಎಷ್ಟಾಗ್ತದೆ, ಪೇ ರೇಟ್ ಎಷ್ಟದ, ಮತ್ತು ಎಷ್ಟು ಗಳಿಸ್ತೀರಿ, ಸೇವಿಂಗ್ಸ್ ಎಷ್ಟು ಮಾಡ್ಕೋತೀರಿ, ಅಷ್ಟರೊಳಗೆ ಸಾಲ್ತದೋ ಇಲ್ಲೋ. ನಾವು ಇದ್ರ ಬಗ್ಗೆನೇ ಮಾತಾಡೋಣಂತ್ರಿ ಇವತ್ತು. ಐ ಆಮ್ ಆಲ್ಸೋ ಇಂಟ್ರೆಸ್ಟೆಡ್ ನಿಮಗೆಲ್ಲ ಹೇಳಬೇಕು, ಸೊ ದಟ್ ಎವ್ರಿಬಡಿ ವಿಲ್ ಹ್ಯಾವ್ ಅ ರಫ್ ಐಡಿಯಾ ಹೆಂಗಿರ್ತದೆ ಅಂತ. ಆ್ಯಂಡ್ ಇಟ್ ವಿಲ್ ಬಿ ಎಸ್ಪೆಷಲಿ ಹೆಲ್ಪ್ಫುಲ್ ಇಫ್ ಯು ಆರ್ ಕಮಿಂಗ್ ಟು ಆಸ್ಟ್ರೇಲಿಯಾ ಆ್ಯಂಡ್ ಇಫ್ ಯು ಆರ್ ಇವನ್ ಪ್ಲಾನಿಂಗ್ ಅ ಟ್ರಿಪ್ ಟು ಆಸ್ಟ್ರೇಲಿಯಾ. ನಿಮಗೆ ಗೊತ್ತಾಗ್ತದೆ ದ್ಯಾಟ್ ವಾಟ್ ಈಸ್ ದ ಲೋವೆಸ್ಟ್ ನಂಬರ್ ಆರ್ ದಟ್ ಯು ಕ್ಯಾನ್ ಗೋ ಅಹೆಡ್ ವಿತ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ಇಟ್. ಮನೆಯೊಳಗೆ ಇವತ್ತು ಜಾಸ್ತಿ ಬೆಳಕಿಲ್ಲ ರೀ, ಲೈಟಿಂಗ್ ಅಷ್ಟು ಚಲೋ ಇಲ್ಲ. ಅದಕ್ಕೆ ನಾನು ಅಂದ್ಕೊಂಡೆ ಭಾಳ ದಿವಸ ಆಯ್ತು ವಾಕಿಂಗ್ ಬರೋಣ ಅಂತ ಇವತ್ತು. ಎಸ್, ಸೊ ನಾವೀಗ ಪಾರ್ಕ್ ಮುಟ್ಟೇವಂತ್ರಿ. ನೋಟ್ಸ್ ಮಾಡ್ಕೊಂಡೇನ್ರಿ ನಾನು, ಸೊ ದ್ಯಾಟ್ ಐ ಶುಡಂಟ್ ಮಿಸ್ ಔಟ್ ಆನ್ ಎನಿ ಪಾಯಿಂಟ್ಸ್. ಫಸ್ಟ್ ನಾವು ಮಾತಾಡೋಣ ಪೇ ರೇಟ್ ಬಗ್ಗೆ. ಇಲ್ಲಿ ಯೂಶ್ವಲಿ ಸ್ಟೂಡೆಂಟ್ಸ್ ಏನಂತರೂ ಹೈರ್ ಮಾಡೋದಂತಂದ್ರೆ ದೇಲ್ ಹೈರ್ ಯು ಆ್ಯಸ್ ಅ ಪರ್ಮನೆಂಟ್ ಪಾರ್ಟ್ ಟೈಮ, ಇಲ್ಲ ಅಂತಂದ್ರೆ ದೇಲ್ ಹೈರ್ ಯು ಆ್ಯಸ್ ಅ ಕ್ಯಾಶುವಲ್ ಎಂಪ್ಲಾಯಿ. ಕ್ಯಾಶುವಲ್ ಅಂದರೆ ಏನಂದ್ರೆ ರೀ, ನಿಮಗೆ ಯಾವಾಗ ಬೇಕು ಅವ್ರಿಗೆ ಯಾವಾಗ ಅವಶ್ಯಕತೆ ಇರ್ತದೆ ಅವ್ರು ನಿಮಗೆ ಶಿಫ್ಟ್ ಕೊಡ್ತಾರೆ, ನಿಮಗೆ ಕರೀತಾರೆ ಕೆಲ್ಸಕ್ಕೆ. ಆಮೇಲೆ ಅವ್ರಿಗೆ ಯಾವಾಗ ಅವಶ್ಯಕತೆ ಇರೋಂಗಿರಲ್ಲ, ನಿಮಗೆ ಅವ್ರು ಕಳಿಸ್ತಾರೆ ಮನೆಗೆ. ಇನ್ನೊಂದು ಏನಂದರೆ ಪರ್ಮನೆಂಟ್ ಪಾರ್ಟ್ ಟೈಮ. ಅದ್ರೊಳಗೆ ಸ್ವಲ್ಪ ಫಿಕ್ಸ್ಡ್ ನಂಬರ್ ಆಫ್ ಅವರ್ಸ್ ಇರ್ತಾವೆ ರೀ ಆ್ಯಂಡ್ ಮೋರ್ ರೆಸ್ಪಾನ್ಸಿಬಿಲಿಟೀಸ್. ನೀವು ಹಿಂಗೆ ಯಾವಾಗ ಬೇಕೋ ಅವಾಗ ಕೈ ಕೊಡ್ಲಿಕ್ಕೆ ಬರೋಂಗಿಲ್ಲ ಅವರಿಗೆ. ಅದಕ್ಕೆ ಅದ್ರ ಪೇ ರೇಟ ಸ್ವಲ್ಪ ಕಡಿಮೆ ಇರ್ತದೆ. ಆಮೇಲೆ ಕ್ಯಾಶುವಲ್ದ ಪೇ ರೇಟ ಸ್ವಲ್ಪ ನನಗೆ ಗೊತ್ತಿರೋಕ್ಕಿಂತ ಇಟ್ಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಪೇ ರೇಟ್ ಯು ಕ್ಯಾನ್ ಗೆಟ್ ಆ್ಯಸ್ ಅ ಸ್ಟೂಡೆಂಟ್ ವರ್ಕಿಂಗ್ ಹಿಯರ್ ಇನ್ ಆಸ್ಟ್ರೇಲಿಯಾ. ನೀವು ಒಂದು ವೇಳೆ ದಿವ್ಸಕ್ಕೆ 5 ತಾಸು ಕೆಲಸ ಮಾಡಿದ್ರೂ, ಶಿಫ್ಟ್ ರೇಂಜಸ್ ಬಿಟ್ವೀನ್ 3 to 5 hours. ನೀವು 5 ತಾಸು ಕೆಲಸ ಮಾಡಿದ್ರೂ ಯು ವಿಲ್ ಎಂಡ್ ಅಪ್ ಅರ್ನಿಂಗ್ $150 Australian dollars ಇನ್ ಅ ಡೇ. 2 ದಿವ್ಸ ಕೆಲಸ ಮಾಡಿದ್ರೆ $300, 3 ದಿವ್ಸ ಮಾಡಿದರೆ $450 ಅ ವೀಕ್ಲಿ ಪೇಮೆಂಟ್ ಬಗ್ಗೆ ಮಾತಾಡ್ತೀನಿ ರೀ. ಏನೇನು ನಾನು ಎಲ್ಲ ಕ್ಯಾಲ್ಕುಲೇಷನ್ಸ್ ಹೇಳ್ತೇನಲ್ಲ ಎಲ್ಲ ವೀಕ್ಲಿ ಬೇಸಿಸ್ ಮೇಲೆ. ಯಾಕಂದರೆ ಇಲ್ಲೆಲ್ಲ ಯೂಶ್ವಲಿ ನಡೆಯೋದೂ ವೀಕ್ಲಿ ಬೇಸಿಸ್ ಮೇಲೆ. ಮೋಸ್ಟ್ ಆಫ್ ದ ಕಂಪನೀಸ್, the places where you work will pay you on weekly basis or fortnightly basis. Fortnightly ಅಂದರೆ exact 14 days. ನೀವು ಒಂದು ವೇಳೆ ಅಸ್ಯೂಮ್ ಮಾಡ್ಕೊಳ್ಳೋಣಂತ್ರಿ, ಮಿನಿಮಮ್ ನೀವು 2 ದಿವ್ಸ ಕೆಲಸ ಮಾಡ್ತೀರಿ ಅಂದರೆ 2 ದಿವ್ಸ ಅಂದರೆ 10 ತಾಸು ಕೆಲಸ ಮಾಡ್ತೀರಿ. 10 ತಾಸು ಕೆಲಸ ಮಾಡಿದರೆ ಯು ಲರ್ನ್ $300. ಓಕೆ, ದ್ಯಾಟ್ ಈಸ್ ಯುವರ್ ಪೇ ರೇಟ್ ಸಾರ್ಟೆಡ್. ಇದ್ರ ಬಗ್ಗೆ ಮತ್ತು ಡೀಟೇಲಾಗಿ ಏನಾರು ಮಾತಾಡ್ಬೇಕಂದ್ರೆ ನಾನು ಮತ್ತು ಮುಂದಿನ ವೀಡಿಯೋಸ್ ಒಳಗೆ ಮಾತಾಡ್ತೀನಿ, ವೇರ್ ಐ ವಿಲ್ ಟಾಕ್ ಅಬೌಟ್ ಮೈ ಎಕ್ಸ್ಪೀರಿಯನ್ಸ್, ಮೈ ಪಾರ್ಟ್ ಟೈಮ್ ವರ್ಕ್ ಎಕ್ಸ್ಪೀರಿಯನ್ಸ್. ನಾ ಯಾವ್ಯಾವ ಥರ ಕೆಲಸ ಮಾಡೀನಿ ಮತ್ತು ಯಾವ್ಯಾವ ಥರ ಕೆಲಸ ಅದಾವಲ್ಲೇ ಅವೈಲೇಬಲ್. ಓಕೆ, ಸೊ ನೆಕ್ಸ್ಟ್ ಒನ್ ವಿಲ್ ಟಾಕ್ ಅಬೌಟ್ ಇಸ್ ಗ್ರೋಸರೀಸ್ ಸಲುವಾಗಿ ರೀ. ಬೇರೆ ಬೇರೆ ಬ್ರ್ಯಾಂಡ್ ಇರ್ತಾವೆ, ಬೇರೆ ಬೇರೆ ಫುಡ್ ಪ್ರೊಡಕ್ಷನ್ ಕಂಪನೀಸ್ ಇರ್ತಾವೆ, ಹಂಗೆ ಬೇರೆ ಬೇರೆ ರೇಟ್ ಇರ್ತಾವೆ. ರೇಟ್ ಕ್ಯಾನ್ ಗೋ ಫ್ರಮ್ ಹಿಯರ್ ಟು ದೇರ್. ಆಮೇಲೆ ಎಸ್ಯೂಮ್ ನೀವು ಅಗದಿ ಮಿನಿಮಮ್ ಖರ್ಚು ಮಾಡ್ಲಿಕತ್ತೀರಿ ಎಲ್ಲರಿಗಿಂತ. ಫಾರ್ ಎಕ್ಸಾಂಪಲ್ ಕೋಲ್ಸ್ ಅಂತ ಅನ್ಕೋರಿ. ಕೋಲ್ಸ್ ಈಸ್ ಅ ಸೂಪರ್ ಮಾರ್ಕೆಟ್ ಬ್ರ್ಯಾಂಡ್. ಲೆಕ್ಕ ಹಾಕಿದ್ರೆ ಅಂದರೆ ನಿಮಗೆ ಆಲ್ಮೋಸ್ಟ್ $40 ಆಗ್ತದೆ ರೀ ಪರ್ ವೀಕ್ ಮಿನಿಮಮ್. ಇತ್ತೀಚಿಗಂತೂ $40 ಆಗೇ ಮಾಡ್ತದೆ. ಆ್ಯಂಡ್ ಕನ್ಸಿಡರ್ ಏನಾರೇ ಒಂದು ಬಿಸ್ಕಿಟ್ ಪ್ಯಾಕೆಟ್ ತೊಗೊಂಡ್ರಿ, ಇಲ್ಲ ಏನಾರೇ ಒಂದು ಚಿಪ್ಸದ ಪ್ಯಾಕೆಟ್ ತೊಗೊಂಡ್ರಿ, ಇಲ್ಲ ಏನಾರೇ ಸ್ವಲ್ಪ ಏನಾರೇ ಎಕ್ಸ್ಟ್ರಾ ತೊಗೊಂಡ್ರಿ, ಜ್ಯೂಸ್ ತೊಗೊಂಡ್ರಿ, ಡ್ರಿಂಕ್ಸ್ ತೊಗೊಂಡ್ರಿ, ಜಾಸ್ತಿ ಹಾಕೋತ ಹೋಗ್ತಾವೆ ರೀ ಖರ್ಚು. ಮಿನಿಮಮ್ಮಿಗೆ ನಾವು ಅಂದ್ಕೊಳ್ಳೋಣ $40 ಆಗೇ ಮಾಡ್ತದೆ ರೀ. ಬೇಸಿಕ್ ನೀವು ಅನ್ನ, ಅಕ್ಕಿ, ಗೋಧಿ ಎಲ್ಲ ತೊಗೊಂಡು ಕಾಳು ಫ್ರೋಝನ್ ಕಾಳು ಎಲ್ಲ ಏನು ಬೇಕಾದ ತೊಗೊಂಡ್ರೂ ಅಷ್ಟಾಗಿ ಮಾಡ್ತದೆ. ಮತ್ತು ನಿಮ್ದು ಮಂತ್ಲಿ 2 ಕಾಸ್ಟ್ ಇರ್ತಾವೆ ರೀ, ವಿಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ವಿಚ್ ಈಸ್ ಯೂಶ್ವಲಿ ದ ಮೋಸ್ಟ್ ಬೇಸಿಕ್ ಅನ್ಬೋದು. ಒಂದು ಫೋನ್ ರೀಚಾರ್ಜ್ ನಿಮ್ದು ಎನಿವೇರ್ ಫ್ರಮ್ $30 to $40 ಹೋಗ್ಬೋದು ರೀ. ಸೊ ಲೆಟಸ್ ಸೇ $35. ನಂದು ಏನು ಮೊಬೈಲ್ ಪ್ಲ್ಯಾನ್ ಅದಲ್ಲ ಅದಕ್ಕೆ ನಾನು $35 ಖರ್ಚು ಮಾಡ್ತೀನಿ. ಮತ್ತು ಬಸ್ ಟ್ರಾನ್ಸ್ಪೋರ್ಟ್ ಫ್ರೀಕ್ವೆಂಟ್ ನೀವು ಟ್ರಾವೆಲ್ ಮಾಡ್ಲಿಕ್ಕೆ ಅಂದ್ರೆ ನೀವು ಪಾಸ್ ತೊಗೋಬೇಕಾಗ್ತದೆ ರೀ. ಮಂತ್ಲಿ ಪಾಸ್ ವಿಲ್ ಕಾಸ್ಟ್ ಯು ಅಬೌಟ್ $55 Australian dollars. ನಾ ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ 55 ಇತ್ತು ರೀ. ಆಮೇಲೆ ನಾ ಅಷ್ಟು ಯೂಶ್ವಲಿ ಟ್ರಾವೆಲ್ ಮಾಡೋಂಗಿಲ್ಲ ಬಸ್ ಒಳಗೆ. ಕೆಲ್ಸಕ್ಕೆ ಹೋಗ್ತೀನಿ, ಕೆಲ್ಸಕ್ಕೆ ಬಸ್ಸಿಗೆ ಡೈರೆಕ್ಟ್ ಬಸ್ ಯಾವೂ ಇಲ್ಲ, ಸೊ ಊಬರ್ ಬುಕ್ ಮಾಡಬೇಕಾಗ್ತದೆ. ಅದಕ್ಕೆ ನಾ ಕನ್ಸಿಡರ್ ಮಾಡಿರೋದು $20. ನೀವು ಬೇರೆ ಖರ್ಚು ಬಸ್ಸನ್ನು ನೀವು ದಿನ ಹೊಂಟ್ರಿ ಅಂದ್ರೆ ನೀವು ಲೆಕ್ಕ ಹಾಕ್ಬೇಕು ರೀ, ಇದು ಚೀಪ್ ಆಗ್ತದೋ ಅದು ಚೀಪ್ ಆಗ್ತದೋ ಅಂತ. ನಾವು ವಿಲ್ ಟಾಕ್ ಅಬೌಟ್ ಹೊರಗೆ ಏನಾರೇ ತಿಂದ್ವಂದ್ರೆ, ಹೊರಗೆ ಏನಾರೇ ಊಟ ಮಾಡಿದ್ರಂದ್ರೆ ಬೇಸಿಕ್ ಒಂದು $20 ಹಿಡ್ಕೊಳ್ಳೋಣಂತ್ರಿ. ಮೋಸ್ಟ್ಲಿ ಬ್ಯಾಟ್ ಅದಾವೆ ಇಲ್ಲಿ ಗಿಡ ಒಳಗೆ. ಈ ಗಿಡ ಬಿಟ್ಟು ಸ್ವಲ್ಪ ದೂರ ಹೋಗೋಣ ಅಂತ.
ಎಸ್, ನಾನು ಅಲ್ಲಿಗತ್ತಿದ್ದೆ ಹೊರಗೆ ಏನಾರು ಊಟಕ್ಕದು ಹೋದ್ರಿ ಏನಾರು ತಿಂದ್ರಿ ಅಂತಂದ್ರೆ ಫುಡ್ ಕ್ಯಾನ್ ಸ್ಟಾರ್ಟ್ ಎನಿವೇರ್ ಫ್ರಮ್ $10. ಅಗ್ದಿ ಹಿಂಗೆ ಚೀಪ್ ಜಾಗ ಇರ್ತಾವಲ್ರಿ ತಿನ್ನಲಿಕ್ಕೆ, ಸ್ನ್ಯಾಕ್ಸ್ ತಿನ್ನೋ ಅಂಥವೆಲ್ಲ ಜಾಗ, ಅಂಥವೆಲ್ಲ ನೀವು ಕನ್ಸಿಡರ್ ಮಾಡಿದ್ರೆ ವಿಲ್ ಸ್ಟಾರ್ಟ್ ಫ್ರಮ್ 10 ಆ್ಯಂಡ್ ಇಟ್ ವಿಲ್ ಗೋ ಅಪ್ ಟು 15 ಆರ್ ಸಮಥಿಂಗ್. ಚಲೋ ಸ್ವಲ್ಪ ಡೀಸೆಂಟ್ ಜಾಗಕ್ಕೆ ಹೋದ್ರೆ ಅಂದರೆ ಇಟ್ಸ್ ಗೋಯಿಂಗ್ ಟು ಕಾಸ್ಟ್ ಯು $20, $30. ಸೊ ನಾವು ಅಂದ್ಕೊಳ್ಳೋಣ ಇಟ್ಸ್ ಗೋಯಿಂಗ್ ಟು ಕಾಸ್ಟ್ ಯು ಅ ಮಿನಿಮಮ್ ಆಫ್ $20. ನೀವೆಲ್ಲರೂ ವಾರಕ್ಕೆ ಒಂದು ಸಲ ಹೊರಗೆ ತಿಂದ್ರಂದ್ರೆ ನಿಮಗೆ ಅಡುಗೆ ಮಾಡ್ಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ನೀವು ಹೊರಗೆ ಆರ್ಡರ್ ಮಾಡಿದ್ರಿ ಇಲ್ಲ ಹೊರಗೆ ಹೋಗಿ ತೊಗೊಂಬಂದ್ರಿ, ಇನ್ ಸಚ್ ಸಿಚುವೇಶನ್ಸ್ ಯು ಕ್ಯಾನ್ ಕನ್ಸಿಡರ್ ದಿಸ್ ಟು ಬಿ ದ ಮಿನಿಮಮ್. ನೆಕ್ಸ್ಟ್ ನಾವು ಮಾತಾಡೋದು ರೆಂಟ್ ಆ್ಯಂಡ್ ಬಿಲ್ಸ್. ನಾ ಕಂಪೇರ್ ಮಾಡಿದೆ ಅಲ್ಲೇ ಈಗ ಮಾರ್ಕೆಟ್ ಒಳಗೆ ಇರೋದೆಲ್ಲ ಅವೈಲೇಬಲ್ ರೆಂಟಲ್ ಪ್ರಾಪರ್ಟೀಸ್ ಮತ್ತು ಪರ್ ರೂಮ್ ರೆಂಟ್ ಎಷ್ಟು ಕಾಸ್ಟ್ ಇರ್ತದೆ ಮತ್ತು ನಾ ಎಷ್ಟು ಕಟ್ಟೇನಿ. ನಾ ಆಲ್ಮೋಸ್ಟ್ 2-3 ಸಲ ಮನೆ ಚೇಂಜ್ ಮಾಡೇನಿ ರೀ. ಈಗ ಅದಕ್ಕೆ ನನಗೂ ಸ್ವಲ್ಪ ರೆಂಟದ ಐಡಿಯಾ ಅದ, ನಾನು ಭಾಳ ರಿಸರ್ಚ್ ಮಾಡೇನಿ ಇದ್ರ ಬಗ್ಗೆ. ಸೊ ದ ಸೇಫೆಸ್ಟ್ ಆ್ಯಂಡ್ ದ ಮೋಸ್ಟ್ ಡೀಸೆಂಟ್ ಮಿನಿಮಮ್ ರೆಂಟ್ ಯು ಕ್ಯಾನ್ ಗೆಟ್ ಇಸ್ $180 ನನ್ನ ಪ್ರಕಾರ. ಚಲೋ ಮನಿ ಮತ್ತು ಸ್ವಲ್ಪ ಚಲೋ ಬಸ್ ಸ್ಟಾಪ್ ಕಡೆ ಡಿಸ್ಟೆನ್ಸ್ ಇರೋದು, ನೀವು ಬಸ್ ಮೇಲೆ ಡಿಪೆಂಡ್ ಆಗ್ಲಿರ್ತೀರ ಅಂತಂದ್ರೆ. ಆಮೇಲೆ ಒಂದು ವೇಳೆ ಮನೆಯೊಳಗೆ ಜಾಸ್ತಿ ರೂಮ್ ಇದ್ದು ಆಮೇಲೆ ಭಾಳ ಮಂದಿ ಇರ್ಲಿಕತ್ತಿದ್ರೆ ಅಂದ್ರೆ ರೆಂಟ್ ಆಬ್ವಿಯಸ್ಲಿ ಇದಕ್ಕಿಂತ ಸ್ವಲ್ಪ ಕಡಿಮೆ ಹೋಗ್ತದೆ ರೀ, 150 ಮಟನೂ ಹೋಗ್ಬೋದು. ಬಟ್ 180 ಈಸ್ ವಾಟ್ಸ್ ಗೋಯಿಂಗ್ ಆನ್ ನಾ ಇದ್ದಿದ್ದ ಜಾಗ ಒಳಗೆ. ಆಮೇಲೆ ರೆಂಟ್ ಆದಮೇಲೆ ನಿಮ್ಗೆ ಬಿಲ್ಸು ಬರ್ತಾವೆ ರೀ. ವೀಕ್ಲಿ ಬಿಲ್ಸ್ ಯು ಕ್ಯಾನ್ ಕನ್ಸಿಡರ್ ಅಬೌಟ್ $30. $30 ಆತ್ರಿ. ಇವೆಲ್ಲ ಆತ್ರಿ. ನಾವು ಇಫ್ ಯು ಕನ್ಸಿಡರ್ ನಿಮ್ಮ ಕಡೆ ಕಾರ್ ಅದ, ನನ್ನ ಕಡೆ ಕಾರ್ ಇಲ್ಲ. ಸೊ ನಾನು ನನ್ನ ಫ್ರೆಂಡಿಗೆ ಕೇಳಿದೆ ಕಾರದ್ದೆಲ್ಲ ಎಷ್ಟು ಖರ್ಚು ಆಗ್ತಾವೆ, ಯೂಶ್ವಲಿ ಮಂದಿ ಎಷ್ಟು ಪೆಟ್ರೋಲ್ ಹಾಕಿಸ್ತಾರೆ, ಏನೇನು ರಿಲೇಟೆಡ್ ಖರ್ಚು ಅದಾವಂತ. ದೆನ್ ಹೀ ಸೆಡ್ ಪೆಟ್ರೋಲ್ ಇದ್ದರೆ ಅಟ್ಲೀಸ್ಟ್ ಆಲ್ಮೋಸ್ಟ್ $50 ಆಗ್ತದೆ ರೀ ಮಿನಿಮಮ್ ವೀಕ್ಲಿ, ಕನ್ಸಿಡರಿಂಗ್ ನೀವು ಎವ್ರಿ ಡೇ ಕಾರ್ ಯೂಸ್ ಮಾಡ್ಲಿಕತ್ತೀರಿ. ಓಕೆ, ಎವ್ರಿ ಡೇ ಕಾರ್ ಯೂಸ್ ಮಾಡ್ಲಿಕತ್ತಿಲ್ಲ ಅಂದ್ರೆ ಆಬ್ವಿಯಸ್ಲಿ ಇದಕ್ಕಿಂತ ಕಡಿಮೆ ಆಗ್ಬೋದು. ಆಮೇಲೆ ಇನ್ಶೂರೆನ್ಸಿಗೆ ನೀವು ಯಾವುದಾದ್ರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ತೊಗೊಂಡ್ರೆ ಅಂದರೆ $30 ಪರ್ ಮಂತ್ ಆಗ್ತದಂತ್ರಿ ಮಿನಿಮಮ್. ಆಮೇಲೆ ಆಲ್ಮೋಸ್ಟ್ $170 ರಿಜಿಸ್ಟ್ರೇಷನ್ ಆಗ್ತದಂತ್ರಿ ಫಾರ್ ಎವ್ರಿ 3 months. ಓಕೆ, ಈಗ ನಮ್ಮ ಲೆಕ್ಕದ ಸಲುವಾಗಿ ನಾವು ಕಾರ್ ಬಿಟ್ಟು ನಾನು ನಿಮಗೆ ಹೇಳ್ತೇನೆ ಟೋಟಲ್ ಖರ್ಚು ಎಷ್ಟಾಗ್ತದೆ ಅಂತ. ಸೊ ನಾವು ಮುಟ್ಟೇವಿ ಟುವರ್ಡ್ಸ್ ದಿ ಎಂಡ್ ಆಫ್ ದ ವಿಡಿಯೋ. ನಾನು ಅಂದ್ಕೊಂಡಿದ್ದೆ ಎಲ್ಲನೂ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿಡೋಣ ಮತ್ತು ಅಗ್ದಿ ಮಿನಿಮಮ್ ಇನ್ಫಾರ್ಮೇಷನ್ ಕೊಡೋಣ ಟು ನಾಟ್ ಕನ್ಫ್ಯೂಸ್ ಯು ಅಂತ. ಆದ್ರೆ ನಾ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಐ ಸ್ಟಾರ್ಟ್ ಫೀಲಿಂಗ್ ಲೈಕ್ ಐ ವಾಂಟ್ ಟು ಟೆಲ್ more and more about it. I want to give reason to why did I come to that conclusion, why do I think so. And I think that is also helpful if you're actually planning to come here and if you're actually trying to calculate the expenses. It's a good way to look at it. ಎಸ್, ನಾನು ಅನ್ಲಿಕತ್ತಿದ್ದೆ ನಾ ಎಲ್ಲ ಟೋಟಲ್ ಮಾಡಿದೆ ಎಕ್ಸ್ಕ್ಲೂಡಿಂಗ್ ಕಾರದ ಎಕ್ಸ್ಪೆನ್ಸಸ್. ನನಗೆ ಬಂತು ಅರೌಂಡ್ $80 ಅಂದ್ಕೊಳ್ಳೋಣ. ಈಗ ನಾವು ಏನು ಅಂದಾಜು ಅಂದ್ಕೊಂಡಿದ್ವಿ, ಒಂದು ವೇಳೆ ನಾವು 2 ದಿವಸ ಕೆಲಸ ಮಾಡಿದ್ವಿ, 10 ತಾಸು ಕೆಲಸ ಮಾಡಿದ್ವಿ ಪರ್ ವೀಕ್ ಅಂತಂದರೆ ನಮಗೆ $300 ಬರ್ತದೆ ರೀ. ಆದರೆ ನೀವು ಇಷ್ಟೆಲ್ಲ ಖರ್ಚು ತಕ್ಕೋಬೋದು 10 ತಾಸು ವೀಕ್ಲಿ ಕೆಲಸ ಮಾಡಿ. ದ್ಯಾಟ್ ಈಸ್ ದ ಕನ್ಕ್ಲೂಷನ್. ಅದಾದಮೇಲೂ ನಿಮ್ಮ ಕಿಶೆ ಒಳಗೆ $20 ಉಳಿತಾವೆ, ವಿಚ್ ಮೇ ನಾಟ್ ಬಿ ಲೆಫ್ಟ್. ನಿಮಗೆ ಏನಾರೇ ಒಂದು ಅದು ಇದು ಖರ್ಚು ಬಂದೇ ಬಿಡ್ತದೆ. ಸೊ ಕಟ್ಟಿ ನೀವು ನಡೆಸ್ಬೇಕಂತಂದ್ರೆ ನೀವು ಮಿನಿಮಮ್ 10 ತಾಸು ಕೆಲಸ ಮಾಡಬೇಕಾ. ಮುಗಿಲಿಕ್ಕೆ ಬಂತ್ರಿ ನನ್ನ ವಿಡಿಯೋ. ಇಲ್ಲಿ ಮಟ್ಟ ನೀವು ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ನಿಮಗೇನಾರು ಇನ್ಫಾರ್ಮೇಷನ್ ಸೇರಿತ್ತಂದ್ರೆ ಲೈಕ್ ಮಾಡಿರಿ ನನ್ನ ಕಂಟೆಂಟನ್ನು, ನನ್ನ ಚಾನಲನ್ನು ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಫಾರ್ ಮೋರ್ ಸಚ್ ಸಿಮಿಲರ್ ಕಂಟೆಂಟ್. ಆಮೇಲೆ ಇನ್ಫಾರ್ಮೇಷನ್ ಪರಿಚಯದವ್ರು ಯಾರಿಗಾರೆ ಯೂಸ್ಫುಲ್ ಅಂತ ನಿಮಗೆ ಅನ್ನಿಸ್ತಂದ್ರೆ ಅವ್ರಿಗೆ ಪ್ಲೀಸ್ ಶೇರ್ ಮಾಡಿರಿ. ಆ್ಯಂಡ್ I'll see you in next one.